ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ಸಾಂಬಾರು ಕೂಡ ಕಾದಿದೆ. ರುಚಿಯಾದ ಕುಂಬಳಕಾಯಿ ಬಸ್ಸಾರು ರೆಡಿ ಆಯಿತು. ಮುದ್ದೆ, ಕುಂಬಳಕಾಯಿ ಬಸ್ಸಾರು ಮಾಡಲು ಕುಂಬಳಕಾಯಿ ಜೊತೆ ಅವರೆ ಬೇಳೆ ಹಾಕಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅವರೆ ಬೇಳೆ ಕುಕ್ಕರ್ಗೆ ಹಾಕಿ ತೊಳೆದು ನೀರು ಹಾಕಿ ಉಪ್ಪು ಹಾಕಿ 1 ವಿಷಲ್ ಹಾಕಿಸ್ಬೇಕು. ಕುಂಬಳಕಾಯಿ ಕಟ್ ಮಾಡಿಕೊಂಡು ಪಾತ್ರೆಯಲ್ಲಿ ಉಪ್ಪು ಹಾಕಿ ನೀರು ಹಾಕಿ ಬೇಯಿಸ್ಕೊಳ್ಳಿ. ಒಂದು ಕಡೆ ಬೇಳೆನೂ ಬೇಯುತ್ತೆ, ಇನ್ನೊಂದು ಕಡೆ ಕುಂಬಳಕಾಯಿ ಕೂಡ ಬೇಯುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎಣ್ಣೆ ಹಾಕಿ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ರುಬ್ಬೋದಕ್ಕೆ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಬೇಯಿಸಿರೋ ಬೇಳೆ 1 ಸೌಟ್ ಹಾಕ್ಕೊಳ್ಳಿ. ಫ್ರೈ ಮಾಡಿರೋ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳಿ. ಬೆಂದಿರೋ ಕುಂಬಳಕಾಯಿಂದ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳಿ. ರುಬ್ಬಿರೋ ಮಸಾಲೆನ ಅದೇ ಪಾತ್ರೆಗೆ ಹಾಕಿ ನೀರು ಹಾಕಿ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಿ 1 ಸ್ಪೂನ್ ಸಾಂಬಾರು ಪುಡಿ ಹಾಕಿ ಸಾಂಬಾರು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಒಗ್ಗರಣೆಗೆ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು ಹಾಕಿ ಮೆಣಸಿನಕಾಯಿ ಸೇರಿಸಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಒಗ್ಗರಣೆನ ಸಾಂಬಾರಿಗೆ ಸೇರಿಸಿ. ಕುಂಬಳಕಾಯಿ ಮತ್ತು ಬೇಳೆನ ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ಸಾಂಬಾರು ಕೂಡ ಕಾದಿದೆ. ರುಚಿಯಾದ ಕುಂಬಳಕಾಯಿ ಬಸ್ಸಾರು ರೆಡಿ ಆಯಿತು. ಮುದ್ದೆ, ಅನ್ನ, ಚಪಾತಿ ಜೊತೆ ತಿನ್ಬೋದು.